Hello guys, welcome back to me and my vlog. ನಿನಗೆಂದೇ ಬರೆದ ಕಾಗದ ನಿನ ಕೈಗೆ ನೀಡೋ ಕಾಗದ ಎದೆಯಲ್ಲಿ ಹೇಳೋ ಕಾಗದ ಬಯಬೇಕು ಏನೋ ನಿನಗಿಂತ ಬಹಳ ಚಂದದ ಹುಡುಗಿರಲ್ಲೆಲ್ಲೂ ಇಲ್ಲದ ಆಕರ್ಷಣೆ ನಿನ್ನಲ್ಲಿದೆ ಒಲವೇ ಮತ್ತೆ ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ ಕುಡಿ ನೋಟವ ಎಡವಿ ಜಾರು ಬಿದ್ದಿದೆ ಜೀವ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ವ್ಲಾಗ್ ಮಾಡಿರೋ ಕಾರಣ ಏನಂತ ಹೇಳಿದ್ರೆ, ನಮ್ಮ ಕಾಲೇಜಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ನಮಗೆ ಗ್ರೂಪ್ ಪ್ರೆಸೆಂಟೇಷನ್ ಇತ್ತು. ಹಾಗಾಗಿ ನಾನು ಹೋಗಿ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಕ್ವಿಕ್ ಅಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕ್ವಿಕ್ ಅಂತ ಹಂಗೆ ಟಚ್ ಅಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಾಶ್ರೂಮ್ ಹೋಗಿ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಪ್ರಾಕ್ಟೀಸ್ ಮಾಡೋಕ್ಕೆ. ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ನಮಗೆ. ಸೊ ಅಲ್ಲಿ ಮಣಿ, ಶಾರೋನ್, ಅಭಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿಕೊಂಡು, ಹಾಗೆ ನಾನು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಮತ್ತೆ ಇನ್ನೂ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ನಾನು ಹೊರಟಿದ್ದೆ ಕ್ಲಾಸ್ ರೂಮ್ ಒಳಗಡೆ ಹೋದ್ರೆ ಹೆಂಗೆಂಗೋ ಪ್ರೆಸೆಂಟೇಷನ್ ಇರುತ್ತೆ ಅಂತ ಅನ್ಕೊಂಡ್ರೆ ನಾರ್ಮಲ್ ಒಂದು ರೂಮಲ್ಲಿ ಮಾಡಿ ಮುಗಿಸ್ಬಿಟ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಅಲ್ಲಿ ಮಣಿ ಮತ್ತೆ ಅನಗು ಪೋಸ್ಟರ್ ಪಿನ್ ಮಾಡಿ ನಮ್ಮ ಪಕ್ಕದ ಗ್ರೂಪ್ ಅವರು ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ವಿ. ನಮ್ಗೊಂದ್ 2 ಪಾಯಿಂಟ್ಸ್ ಎಲ್ಲಾದ್ರೂ ಸಿಗುತ್ತಾ ಅಂತ ಹಾಗೆ ಯೋಚನೆ ಮಾಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ತಿರುಗಿಸಿದ್ರೆ ಇಲ್ಲಿ ನೋಡಿ. So myself Priyanka Kumar and we consist of 5 members in our group and our group number is 5. So today we are going to present well, and then you guys can go. Do you want them all in? ಪುಣ್ಯಾತ್ಮ ಪುಣ್ಯಾತ್ಮ. ಸೊ ಗೈಸ್ ನೋಡಿದ್ರಲ್ಲ, ಅವರೇ ನಮ್ಮ ಮಾಡ್ಯೂಲ್ ಲೆಕ್ಚರರ್. ಅವ್ರನ್ನ ಮಾತಾಡಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಮನೆ ಕಡೆ ಹೊರಟೆ. ಬಾಯ್ ಬಾಯ್. One eternity later. ಸೊ ಗೈಸ್ ನಾನು ಇವಾಗ ಮನೆಗೆ ಬಂದೆ. ಸೊ ನೋಡಿ, ಎಲ್ಲ ಐಟಮ್ಸ್ ಹಿಂಗೆ ಬಿಟ್ಟೋಗಿದ್ದೆ ಬೆಳಗ್ಗೆ. ಸೊ ಇವತ್ತು ನನ್ನ ಔಟ್ಫಿಟ್ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ವರ್ಷಗಳಾದಮೇಲೆ ನಾನು ಈ ಥರ ಡ್ರೆಸ್ಅಪ್ ಮಾಡ್ಕೊಂಡಿರೋದು. ಸೊ ಪ್ರೆಸೆಂಟೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಈ ವ್ಲಾಗಿಗೆ ಇಷ್ಟೇ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಪೀಸ್. ಮತ್ತೆ ಸಿಗುವ. ಬಾಯ್.